ಭಟ್ಕಳದಲ್ಲಿ 3 ಪ್ರತ್ಯೇಕ ಪ್ರಕರಣ ದಾಖಲು. ಶಾಂತಿ ಕಾಪಾಡಲು ಪೊಲೀಸ್ ಮನವಿ. ಭಟ್ಕಳದಲ್ಲಿ ನಡೆದ 2 ಪರಸ್ಪರ ದೂರುಗಳು ಹಾಗೂ ಠಾಣೆ ಎದುರು ನಡೆದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜೂನ್ 17ರಂದು ಶಾಹಿದ್ ಖಾನ್ ಅವರು ನೀಡಿದ ದೂರಿನ ಪ್ರಕಾರ ಪರಿಚಯದ ಯುವತಿಯನ್ನು ಕಾರಿನಲ್ಲಿ ಕರೆದುಕೊಂಡು ಶಿರಾಲಿ ಕಡೆಗೆ ತೆರಳುತ್ತಿದ್ದ ವೇಳೆ ಮಾರುಕೇರಿ ಸಮೀಪ ಕಾರಿನ ಚಕ್ರ ರಸ್ತೆ ಬದಿಯ ಹೊಂಡದಲ್ಲಿ ಸಿಲುಕಿಕೊಂಡಿತು. ಈ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವರು ಕಾರನ್ನು ಹೊರತೆಗೆದ ನಂತರ ಕುಮಾರ್ ನಾಯ್ಕ್ ಹಾಗೂ ಶ್ರೀಕಾಂತ್ ನಾಯ್ಕ್ ಸೇರಿ ಕೆಲವರು ಶಾಹಿದ್ ಖಾನ್ ಅವರನ್ನು ಕಾರಿನಿಂದ ಇಳಿಸಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ಘಟನೆಗೆ ಸಂಬಂಧಿಸಿ ಕಾರಿನಲ್ಲಿದ್ದ ಯುವತಿಯು ಪ್ರತಿ ದೂರು ನೀಡಿದ್ದಾಳೆ. ತನ್ನನ್ನು ಮಾತುಕತೆ ಹೆಸರಿನಲ್ಲಿ ಹೊರಗೆ ಕರೆದು ಒತ್ತಾಯಪೂರ್ವಕವಾಗಿ ಕಾರಿನಲ್ಲಿ ಕರೆದೊಯ್ದು ದುರುದ್ದೇಶದಿಂದ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಶಾಹಿದ್ ಖಾನ್ ವಿರುದ್ಧ ದೂರು ನೀಡಿದ್ದಾಳೆ. ಈ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಶಾಹಿದ್ ಖಾನ್ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೇ ವೇಳೆ ಒಂದು ಪ್ರಕರಣ ದಾಖಲಾದುದನ್ನು ವಿರೋಧಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಭಟ್ಕಳ ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ್ದರು. ಈ ಸಂದರ್ಭದಲ್ಲಿ ಗೋವಿಂದ್ ನಾಯ್ಕ್ ಎಂಬಾತ ಇನ್ನೊಂದು ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಸೌಹಾರ್ದಕ್ಕೆ ಧಕ್ಕೆ ಉಂಟು ಮಾಡಲು ಯತ್ನಿಸಿದ್ದಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಭಟ್ಕಳದಲ್ಲಿ ಸದ್ಯ ಶಾಂತ ಪರಿಸ್ಥಿತಿ ಮುಂದುವರೆದಿದ್ದು ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಾರ್ವಜನಿಕರು ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಮನವಿ ಮಾಡಲಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಅಥವಾ ಸುಳ್ಳು ಸಂದೇಶಗಳನ್ನು ಹರಡಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಮುಸಲ್ಮಾನ್ ಹೆಣ್ಮಕ್ಳು ತಗೊಂಡೋಗಿ ಬಿಡ್ತೀರಾ? ನಮ್ಗೆ ಬಿಡ್ತೀರ? ಅವರು ನಮ್ಮ ಹೆಣ್ಮಕ್ಳೇ ಬೇಕು ಅವ್ರೀಗ. ಒಂದೆರಡು ಪ್ರಕರಣ ಇಲ್ಲ ಒಂದು ಏನು. ಈಗೇನು ಇದೆ ನಮ್ಮನೆ ಏನು ಹೇಳಿ ನೀವು ನಮಗೆ ಪದೇ ಪದೇ ನೀವು ಚಾಪೆ ಹೆಚ್ಚು ಬೇಡ. ನೀವು ನಮಗೆ ಎದುರಿಸಿ ಯಾರವ ನಿಮ್ಮ ರೂರಲ್ ಸಿಪಿ ಯಾರವ ಕಳಿಸವನ ಇಲ್ಲಿ ಬೋಸಡಿ ಮಗ ಗೊತ್ತಿಲ್ಲ ಅವನಿಗೆ ಯಾರವ ನಿಮ್ಮ ರೂರಲ್ ಸಿಪಿ ಯಾರವ ಕಳಿಸವನ ಇಲ್ಲಿ ಬೋಸಡಿ ಮಗ ಗೊತ್ತಿಲ್ಲ ಅವನಿಗೆ ಏನ್ ದಯವಿಟ್ಟು ಸುಧಾರಿಸ್ಕೊಂಡ್ರಿ ನೀವು ಸುಧಾರಿಸ್ಕೊಳ್ಳೋದು ನಮ್ಮ ಎಫ್ಐಆರ್ ಆಗ್ಬೇಕಾದ್ರೆ ನೀವು 5 ಗಂಟೆವರೆಗೂ ಮಾಡ್ತೀರಿ. ನಾ DSP ಫೋನ್ ಮಾಡಿದ್ದೇನೆ. ಈ ಪೊಲೀಸ್ ಬಸ್ ಬಂದೋಬಸ್ತ್ ಮಾಡಿ ನಮ್ಗೇನು ಎದುರಿಸೋದು ಬೇಡ. ನಾವು ಕಂಡಿದ್ದೇವೆ ಇದು. ಪದೇ ಪದೇ ನೀವು ಹೀಗೆ ಮಾಡ್ತಾ ಇದ್ರೆ ಅದೇ ಬೆಳೆಯಲಿಲ್ವ ನಮ್ಮ ಹೆಣ್ಮಕ್ಳಿಗೆ? ಹಾಗಾದ್ರೆ ಬೇಕು ತಗೊಂಡು ಹೋಗೋದು ಕಾರ್ ತಂದು ಇಲ್ಲಿ ನಿಲ್ಸ್ಬೇಕಿದ್ ನೀವು. ಅವನ್ ದಂಧೆ ಮಾಡೋದು ನಿಂತೇನೆ. ಏನು ಮುಂದೆ ನಿಮ್ದು ಏನು ಈಗ? ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.